ಸೊ ಗೈಸ್ ಬನ್ನಿ ಈಗ ಹೋಗೋಣ. ಹೀರೋ ಕಾಣ್ತೀವಿ ಲಾಗ್ ಆನ್ ಮಾಡ್ತೀವಿ ಬಟ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್ ಹೋಗ್ತಾ ಇದೀವಿ. ಇಲ್ಲಿ ರೋಡ್ ಫುಲ್ಲು ನ್ಯಾರೋ ಇದೆ. ಆ ಒಂದು ಆ ಎರಡು ಆ ಮೂರು ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮ್ಯಾನದರ್ ವಿಡಿಯೋ. ಸೊ ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ನಾನು ಹೋಗ್ತಾ ಇರೋದು ನಿಮಗೆ ತೋರಿಸ್ಲಿಕ್ಕೆ ಗೋಲಾರಿ ಫಾಲ್ಸ್. ಆ್ಯಂಡ್ ಇದು ಒನ್ ಆಫ್ ದಿ ಫೇಮಸ್ ಫಾಲ್ಸ್ ಅಂತ ಕೂಡ ಹೇಳ್ಬೋದು ಉತ್ತರ ಕನ್ನಡ ಡಿಸ್ಟಿಕಲ್ಲಿ. ಸೊ ಈ ಫಾಲ್ಸ್ ಬಗ್ಗೆ ಸ್ವಲ್ಪ ಏನಾದರೂ ಎಕ್ಸ್ಪ್ಲೋರ್ ಮಾಡಿ ನಿಮ್ಗೆ ಏನಾದರೂ ತೋರಿಸೋಣ ಅಂತ ಅನಿಸ್ತು ಇವತ್ತು. ಸೊ ಈ ಫಾಲ್ಸನ್ನು ಎಕ್ಸ್ಪ್ಲೋರ್ ಮಾಡೋಣ. ಆ್ಯಂಡ್ ಫಾಲ್ಸ್ ಪಕ್ಕದಲ್ಲೇ ಒಂದು ಏನೋ ಭೀಮನ್ ಗುಡ್ಡ ಅಂತೇನೋ ಇದೆ ಅಂತೆ. ನಾನು ಗೂಗಲ್ ಮ್ಯಾಪಲ್ಲಿ ಫೋಟೋಸ್ ನೋಡಿದ್ದೆ. ಸೊ ಅಲ್ಲಾದರೆ ಅಲ್ಲಿ ಕೂಡ ಹೋಗ್ತೀನಿ, ಅದ್ರ ಪಕ್ಕದಲ್ಲೇ ಇದೆ. ಅಲ್ಲಿ ಹೋದರೆ ಲೈಕ್ ಪಾರ್ಟ್ 1 ಪಾರ್ಟ್ 2 ಥರ ಮಾಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ಲೈಕ್ ಗೋಲಾರಿ ಫಾಲ್ಸ್ ಒಂದನ್ನೇ ತೋರಿಸಿ ನಿಮಗೆ ವೀಡಿಯೋನ ಅಲ್ಲೇ ಎಂಡ್ ಮಾಡ್ತೀನಿ. ಸೊ ನೋಡೋಣ ಇವತ್ತು ಹೆಂಗಾಗುತ್ತೆ ಅಂತ. ಆ್ಯಂಡ್ ಓಕೆ, ನಮ್ಮ ಈ ಕಡೆ ಉತ್ತರ ಕನ್ನಡ ಡಿಸ್ಟಿಕಲ್ಲಿ ಏನಾದರೂ ಟೂರಿಸ್ಟ್ ಪ್ಲೇಸಸ್ ಹುಡುಕ್ಲಿಕ್ಕೆ ಹೋದರೆ ಫಾಲ್ಸ್, ಬೀಚಸ್ ಆ್ಯಂಡ್ ಟೆಂಪಲ್ಸೇ ಸುಮಾರಷ್ಟಿದೆ. ಸೊ ಅದನ್ನೇ ಎಕ್ಸ್ಪ್ಲೋರ್ ಮಾಡಬೇಕಾಗುತ್ತೆ. ಸೊ ಓಕೆ, ಇವತ್ತು ಗೋಲಾರಿ ಫಾಲ್ಸನ್ನು ನೋಡೋಣ. ವಿತ್ ನನ್ನ ಫ್ರೆಂಡ್ ಜೊತೆ ಹೋಗ್ತಾ ಇದ್ದೀನಿ. ಸೊ ಇವತ್ತು ಬನ್ನಿ, ಫುಲ್ ಸಿನಿಮ್ಯಾಟಿಕ್ ಕ್ಲಿಪ್ ಇರುತ್ತೆ ಅಲ್ಲಿ ಹೋಗಿ ರೀಚ್ ಆಗೋ ತನಕ. ಅದಾದಮೇಲೆ ಏನು ಮಾಡೋದು ಅಂತ ನೋಡೋಣ. ಸೊ ಲೆಟ್ಸ್ ಗೋ. ಸೊ ಗೈಸ್ ಬನ್ನಿ ಈಗ ಹೋಗೋಣ. ಸೊ ಗಾಡಿ ಸ್ಟಾರ್ಟ್ ಆಯಿತು, ಸ್ವಲ್ಪ ಪೆಟ್ರೋಲ್ ಹಾಕ್ತಿದ್ದೀನಿ. ಸೊ ಲೆಟ್ಸ್ ಗೋ ಗೈಸ್, ಬನ್ನಿ. बस चल अभी ಹೀರೋ ಕಾಣ್ತೀವಿ ಲಾಗ್ ಆನ್ ಮಾಡ್ತೀವಿ. ಸೊ ಗೈಸ್ ಫೈನಲಿ ವಿ ರೀಚ್ ಗೋಲಾರಿ ಫಾಲ್ಸ್. ಸೊ ಆ್ಯಕ್ಚುಲಿ ಅಲ್ಲಿದೆ ಬೋರ್ಡು. ನಾನು ಅಲ್ಲಿಂದ ಗಾಡಿ ತೊಗೊಂಬಂದೆ, ಅದೊಂದು ಸಿನಿಮ್ಯಾಟಿಕ್ ಕ್ಲಿಪ್ಪಲ್ಲಿ ನೋಡಿರ್ತೀರ. ಸೊ ಈಗ ಈ ಕಡೆ ಫಾಲ್ಸ್ ಇದೆ. ಸೌಂಡ್ ಅಂತೂ ತುಂಬ ಕೇಳಿಸ್ತಿದೆ, ನೀರಂತೂ ಸುಮಾರಿದೆ ಅನಿಸುತ್ತೆ. ಸೊ ಇಲ್ಲೇನೋ ಇದೆ ಲೈಕ್ ಏನಿದು ಮಂಜಲೇಶ್ವರ ದೇವರ ಕಾಡು ಅರಣ್ಯ ವಿಭಾಗ ಕಾರವಾರ ಅಂತಿದೆ. ಫಸ್ಟ್ ನಾವು ಫಾಲ್ಸನ್ನು ನೋಡ್ಕೊಂಬರೋಣ. ಆಮೇಲೆ ಲೈಕ್ ಗೂಗಲ್ ಮ್ಯಾಪಲ್ಲಿ ಹೇಳಿದ್ನಲ್ಲ ಆವಾಗಲೇ, ಲೈಕ್ ನಾನು ಗೂಗಲ್ ಮ್ಯಾಪಲ್ಲಿ ನೋಡಿದ ಪ್ರಕಾರ ಭೀಮನ್ ಗುಡ್ಡ ಅಂತ ಒಂದಿದೆ. ಸೊ ಅದಕ್ಕೊಂದು ಹೋಗೋದಾ ಏನಂತ ಗೊತ್ತಿಲ್ಲ ನನಗೂ. ನೋಡೋಣ, ಫಸ್ಟ್ ಫಾಲ್ಸನ್ನು ಎಕ್ಸ್ಪ್ಲೋರ್ ಮಾಡೋಣ. ನನ್ನ ಹತ್ರ ಮೈಕ್ ಒಂದಿಲ್ಲ, ವಾಟ್ರ್ ಸೌಂಡಿಗೆ ನನ್ನ ವಾಯ್ಸ್ ಸರಿ ಕೇಳಿಸ್ತಿದೆಯೋ ಇಲ್ವೋ ಅದು ಗೊತ್ತಿಲ್ಲ. ಬಟ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್. ಮೈಕ್ ಒಂದು ತೊಗೊಳ್ಳೋಣ ಹೊಸದು ಆದಷ್ಟು ಬೇಗ. ಸೊ ಬನ್ನಿ ಈಗ ಫಾಲ್ಸನ್ನು ನೋಡೋಣ. ಫಸ್ಟ್ ಟೈಮ್ ಬರ್ತಿರೋದು ನಾನು ಇಲ್ಲಿಗೆ ಗೋಲಾರಿ ಫಾಲ್ಸಿಗೆ. ಹೋಗಬೇಕು ಅಂತ ಸುಮಾರು ದಿನದಿಂದ ಲೈಕ್ ವೆಯ್ಟ್ ಮಾಡ್ತಿದ್ದೆ. ಬಟ್ ಇವತ್ತು ಸರಿ ಟೈಮ್ ಬಂತು ಅನಿಸ್ತು ನನಗೆ. ಬಟ್ ಒಂದೇನಂದರೆ ನಾನು ಟ್ರೈಪಾಡ್ ಏನೂ ತರಲಿಲ್ಲ, ಅದೊಂದು ಫಾಲ್ಟ್ ಆಯ್ತು ನಂದು. ಲೈಕ್ ಟ್ರೈಪಾಡೆಲ್ಲ ಅಲ್ಲಿ ಗೋವಾ ರೂಮಲ್ಲೇ ಬಿಟ್ಟು ಬಂದಿದ್ದೀನಿ. ಸೊ ಸುಮ್ಮನೆ ಅರ್ಜೆಂಟ್ ಮಾಡಿ ಎಲ್ಲ ತೊಗೊಂಡೋದೆ ಅಲ್ಲಿಗೆ. ಸೊ ಓಕೆ ಇರಲಿ, ಇದರಿಂದಾನೇ ಸ್ವಲ್ಪ ಅಡ್ಜಸ್ಟ್ ಮಾಡೋಣ. ಸೊ ಓಕೆ ಗೈಸ್, ನಾವು ಸ್ವಲ್ಪ ಫಸ್ಟ್ ನೋಡ್ತೀನಿ, ಆಮೇಲೆ ವ್ಲಾಗನ್ನು ಮಾಡ್ತೀನಿ. ಸೊ ಗೈಸ್ ಈಗ ಫೈನಲಿ ಫಾಲ್ಸ್ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಜಾಗ ಅಂತೂ ಫುಲ್ ಎಪಿಕ್ ಆಗಿದೆ ಗೈಸ್, ಫುಲ್ ನೇಚರ್ ಮಧ್ಯದಲ್ಲಿದೆ. ಆ್ಯಂಡ್ ಜನ ಯಾರೂ ಇಲ್ಲ, ಬಟ್ ಮೇಂಟೈನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಚೆನ್ನಾಗಿದೆ ಪ್ಲೇಸ್ ಒಂದು ಮಟ್ಟಿಗೆ. ಸೊ ನಮ್ಮ ಹತ್ರ ಈಗ ಟೈಮ್ ಬೇರೆ ಇಲ್ಲ, ಆದಷ್ಟು ಬೇಗ ಹೋಗಬೇಕು. ಸೊ ನೋಡಿ ಈ ಕಡೆ ಎಲ್ಲ ನೀರು ಕಾಣಿಸ್ತಿದೆ. ಆ್ಯಂಡ್ ಸ್ವಲ್ಪ ಟ್ರೆಕ್ಕಿಂಗ್ ಇದೆ, ಒಂದು 500 ಮೀಟ್ರ್ ಏನೋ ಇರಬೇಕಷ್ಟೇ. ಸೊ ಈಗ ನಡ್ಕೊಂಡು ಹೋಗ್ತಾ ಇದ್ದೀವಿ ಈ ಕಡೆ ರೋಡಿಗೆ. ಬಟ್ ಸೈಡಲ್ಲೇ ಫಾಲ್ಸ್ ಇದೆ. ನಮಗೆ ಅದು ಮೇನ್ ಲೈಕ್ ಮೇಲ್ಗಡೆಯಿಂದ ವಾಟರ್ ಫಾಲ್ ಆಗ್ತಿರೋದು ಅದು ಬೇಕು ಸೀನು. ಸೊ ಆ ಸೀನನ್ನು ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಬನ್ನಿ ಗೈಸ್ ಇಲ್ಲಿ ಹಾವುಗಳ ಲೋಕ ಅಂತ ಬೋರ್ಡ್ ಹಾಕಿದ್ದಾರೆ ನೋಡಿ. ಇಷ್ಟೆಲ್ಲ ವೆರೈಟಿ ಹಾವಿದೆ ಅಂತೆ ಗೈಸ್. ಇಲ್ಲಿ ಏಡಿ ನೋಡಿ, ಏಡಿ ಕಲರ್ ಇದೆ ಬಿತ್ತಿ ಕೆಳಗೆ. ಪರ್ಪಲ್ ಕಲರ್, ಬ್ಲೂ ಕಲರ್ ಏನೋ ಮಿಕ್ಸಿಂಗ್ ಇದೆ. ಅದು ಕಲರ್ ಏಡಿ ಇದಾವೆ ಗೈಸ್ ಇಲ್ಲಿ. ನೀವೇನಾದರೂ ಲೈಕ್ ಈ ಕಡೆ ಈ ಥರ ಜಾಗಕ್ಕೆ ಬಂದರೆ ಫುಲ್ ಕೇರ್ಫುಲ್ ಆಗೇ ಇರಿ.
ಏನೇನೋ ಸಣ್ಣ ಸಣ್ಣ ಹುಳ ಎಲ್ಲ ಇರುತ್ತೆ. ಸೊ ಫುಲ್ ಕೇರ್ಫುಲ್ಲಾಗಿ ಇರಿ ಗೈಸ್ ಹೋಗ್ತಾ ಇದ್ದೀವಿ. ಇಲ್ಲಿ ರೋಡ್ ಫುಲ್ಲು ನ್ಯಾರೋ ಇದೆ, ಬಟ್ ಹೋಗೋದು ಸ್ಟಾಪ್ ಮಾಡಿಲ್ಲ, ಹೋಗ್ತಾ ಇದ್ದೀವಿ. ಸೊ ಫುಲ್ಲು ಮಳೆ ಎಲ್ಲ ಬಂದಿರೋದ್ರಿಂದ ಕಲ್ಲೆಲ್ಲ ಒದ್ದೆ ಆಗಿ ಸ್ವಲ್ಪ ಸ್ಲಿಪ್ಪಿ ಆಗ್ತಿದೆ. ಆ್ಯಂಡ್ ಅಲ್ಲಿ ಬರಬೇಕಿದ್ರೆ ಮರ ಒಂದು ಬಿದ್ದಿದೆ ಅಲ್ಲಿ, ಅದು ಯಾವಾಗ ಬಿದ್ದಿತ್ತೋ ಗೊತ್ತಿಲ್ಲ ನನಗೂ. ಸೊ ಓಕೆ ಬನ್ನಿ, ಮತ್ತೆ ಹತ್ತಿರ ಬಂದು ರೀಚ್ ಆದ್ವಿ ನಾವು. ಮತ್ತು ಎಷ್ಟು ದೂರ ಇದ್ದೀವಿ ಗೊತ್ತಿಲ್ಲ. ಬನ್ನಿ ಗೈಸ್, ನೋಡಿ ಫುಲ್ಲು ಮ್ಯಾನ್ ವರ್ಸಸ್ ವೈಲ್ಡ್ ಥರ ಆಯ್ತಿದು. ಸೊ ನೋಡಿ ಮತ್ತು ಫಾಲ್ಸ್ ಹತ್ರನೇ ಬಂದು ರೀಚ್ ಆದ್ವಿ. ಬಟ್ ವಾಟರ್ ಫಾಲ್ ಅಂದರೆ ಮೀನಿಂಗ್ ಏನದ್ರದ್ದು, ಲೈಕ್ ಮೇಲ್ಗಡೆಯಿಂದ ವಾಟರ್ ಫಾಲ್ ಆಗ್ತಾ ಇರೋದು. ಸೊ ಅದು ಬೇಕು ನಮಗೆ. ನೋಡಿ ಅಲ್ಲಿ ನೋಡಲ್ಲಿ ಕಾಣ್ತಾ. ಸೊ ಮೇನ್ ಅದು ಬೇಕಾಗಿರೋದು, ಅದನ್ನು ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಹಾಂ ಗೊತ್ತು, ಇಲ್ಲಾಂದರೆ ಏನು ಹಾಂಟೆಡ್ ಥರ ಆಗೋಗೋದು. ಅಲ್ಲಿ ನೋಡಲ್ಲಿ ನೋಡಿದೆ, ನಥಿಂಗ್ ಈಸ್ ಇಂಪಾಸಿಬಲ್. ಫೈನಲಿ ಗೈಸ್ ಬಂದು ರೀಚ್ ಆದ್ವಿ ಅನಿಸುತ್ತೆ. ಬಟ್ ಬನ್ನಿ ನೋಡೋಣ. ಅಲ್ಲಿ ನೋಡಿ, ಅಲ್ಲಿ ಕಾಣ್ತಿದೆ ನೋಡಿ ವಾಟರ್ ಫಾಲ್ ನಿಮಗೆ. ಬಟ್ ಈ ಕಡೆಯಿಂದ ಕ್ರಾಸ್ ಮಾಡಬೇಕೀಗ. ಸೊ ನಾನೇನು ಎಕ್ಸ್ಪೀರಿಯೆನ್ಸ್ ಇರೋ ಥರ ಮಾತಾಡ್ತಿದ್ದೀನಿ, ಬಟ್ ನಾನು ಬರ್ತಿರೋದೇ ಫಸ್ಟ್ ಟೈಮ್ ಇಲ್ಲಿಗೆ. ಡ್ಯಾಮ್ ಬಂದ್ವಿ ಗೈಸ್ ಫೈನಲಿ. ಸ್ವಲ್ಪ ಪ್ಯಾಂಟ್ ಮೇಲೆ ಹೋಗುವಾಗ. ಸೊ ಇಲ್ಲಿ ನೋಡಿ ವಾಟರ್ ಫಾಲ್ ತುಂಬ ಲೈಕ್ ನಡ್ಕೊಂಬರ್ಬೇಕು ಸುಮಾರು. ಈಗ ಸ್ವಲ್ಪ ಪ್ಯಾಂಟೆಲ್ಲ ಮೇಲೆ ಮಾಡ್ಕೊಂಡು ಅಲ್ಲಿ ಹೋಗ್ತೀವಿ. ಅಲ್ಲಿ ನೋಡಿ, ಅಲ್ಲಿ ಕಾಣ್ತಿದೆಯಲ್ಲ ಅದೇ. ಸೊ ಬನ್ನಿ ಹೋಗೋಣ. ಸೊ ಗೈಸ್ ಫೈನಲಿ ಇಲ್ಲಿ ಬಂದ್ವಿ ವಾಟರ್ ಫಾಲ್ ಹತ್ರ. ಸೊ ಬ್ಯಾಕ್ಗ್ರೌಂಡ್ ನೋಡಿ, ನೀರೆಲ್ಲ ಹರಿತಿದೆ. ಆ್ಯಂಡ್ ಇಲ್ಲಿ ನೋಡಿ ಗೈಸ್ ಫ್ರಂಟಲ್ಲಿ ಡ್ಯಾಮ್ ಎಷ್ಟು ಮಸ್ತ್ ಕಾಣಿಸ್ತಿದೆ ಅಲ್ವಾ. ಸೊ ಫುಲ್ಲು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಆ್ಯಂಡ್ ಫುಲ್ಲು ನೇಚರ್ ಮಧ್ಯದಲ್ಲಿದೆ, ಜನ ಯಾರೂ ಇಲ್ಲ. ಸೊ ನೋಡಿ ಫುಲ್ಲು ಚೆನ್ನಾಗಿದೆ ಪ್ಲೇಸ್. ಸ್ವಲ್ಪ ಸಿನಿಮ್ಯಾಟಿಕ್ ಕ್ಲಿಪ್ಪನ್ನು ಹಾಕ್ತೀನಿ, ನೋಡ್ಕೊಳ್ಳಿ. ವಾಯ್ಸ್ ಸರಿ ಬರ್ತಿದೆಯೋ ಏನೋ ಗೊತ್ತಿಲ್ಲ. ಸೊ ಬಟ್ ಓಕೆ, ಸಿನಿಮ್ಯಾಟಿಕ್ ಕ್ಲಿಪ್ಪನ್ನು ಹಾಕ್ತೀನಿ, ಎಂಜಾಯ್ ಮಾಡ್ಕೊಳ್ಳಿ ಗೈಸ್. ಸೊ ಗೈಸ್ ಫಾಲ್ಸನ್ನು ನೋಡಿದ್ರಲ್ಲ, ನಾವು ಸ್ವಲ್ಪ ಎಂಜಾಯ್ ಮಾಡಿದ್ವಿ, ಟೈಮನ್ನು ಸ್ಪೆಂಡ್ ಮಾಡಿದ್ವಿ. ಸೊ ಈಗ ಆ ಕಡೆ ಹೋಗಿ ವ್ಲಾಗನ್ನು ಎಂಡ್ ಮಾಡ್ತೀನಿ, ಇಲ್ಲಿ ವಾಯ್ಸ್ ಸರಿ ಕೇಳಿಸಲ್ಲ. ಸೊ ಫಾಲ್ಸ್ ಅಂತೂ ತುಂಬ ಚೆನ್ನಾಗಿದೆ, ನೀವು ಬಂದು ವಿಸಿಟ್ ಮಾಡಿ ಎಂಜಾಯ್ ಮಾಡ್ಬೋದು. ಸೊ ಆ ಕಡೆ ಹೋಗಿ ಮಾತಾಡ್ತೀನಿ ಬನ್ನಿ. ಆ ಒಂದು ಆ ಎರಡು ಆ ಮೂರು ಗೈಸ್ ಅವಾಗಲೇ ಇಲ್ಲಿ ಮರ ಬಿದ್ದಿದೆ ಅಂತ ಹೇಳಿದ್ನಲ್ಲ, ಇಲ್ಲಿ ನೋಡಿ ಇದೇ ಮರ ಅದು. ಸೊ ಹೋಗೋ ರೋಡ್ ಬ್ಲಾಕ್ ಆಗಿದೆ, ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ನೀವೇನಾದರೂ ಬಂದರೆ ಇಲ್ಲಿ. ಲೈಕ್ ಮರ ಬಿದ್ದಿದೆ ಅಲ್ಲ, ರೋಡ್ ಬ್ಲಾಕ್ ಮಾಡಿದ್ದಾರೋ ಅಂತ. ಬಟ್ ಇಲ್ಲ, ಇದೇ ರೋಡಿಗೆ ಹೋಗೋದು. ಸೊ ಇಲ್ಲಿ ನೋಡಿ ಫುಲ್ಲು ಮರ ಬಿದ್ದಿದೆ. ಆ್ಯಂಡ್ ನಾನು ಭೀಮನ್ ಗುಡ್ಡ ಅಂತ ಹೇಳಿದ್ನಲ್ಲ, ಸೊ ಲೈಕ್ ಇಲ್ಲೊಂದು ದೊಡ್ಡ ಬಂಡೆಕಲ್ಲು ಕಾಣ್ತಿದೆ ನೋಡಿ, ಇದಕ್ಕಿಂತ ಒಂದು ದೊಡ್ಡ ಬಂಡೆಕಲ್ಲಲ್ಲಿ ಮೇಲ್ಗಡೆ ಇದೆ. ಸೊ ಬಟ್ ಈಗ ನಮಗೆ ಟೈಮ್ ಇಲ್ಲ ಹೋಗ್ಲಿಕ್ಕಲ್ಲಿ. ಸೊ ಮತ್ತೆ ಯಾವಾಗಾದರೂ ಬಂದರೆ ತೋರಿಸ್ತೀನಿ. ಸೊ ಈಗ ಓಕೆ, ಹೆಂಗಿತ್ತು ಗೋಲಾರಿ ಫಾಲ್ಸ್ ಗೈಸ್? ಎಂಜಾಯ್ ಮಾಡಿದ್ರ? ನಾನಂತೂ ಎಂಜಾಯ್ ಮಾಡಿದೆ, ಚೆನ್ನಾಗಿತ್ತು. ಈ ಕಡೆ ಜಾಗದಲ್ಲೆಲ್ಲ ಬಂದರೆ ಸ್ವಲ್ಪ ಕೇರ್ಫುಲ್ಲಾಗಿ ಇರಿ ಗೈಸ್, ಯಾಕಂದರೆ ಎಲ್ಲಿ ಹಾವು ಏನು ಸಣ್ಣ ಸಣ್ಣ ಪ್ರಾಣಿ ಬರುತ್ತೋ ಯಾಕೇನು ಗೊತ್ತಾಗಲ್ಲ, ಐಡಿಯಾನೂ ಸಿಗೋಲ್ಲ ನಿಮಗೆ. ಸೊ ಬಿ ಕೇರ್ಫುಲ್ ಅಷ್ಟೇ. ಸೊ ನೋಡಿ ಬ್ಯಾಕ್ಗ್ರೌಂಡ್ ಫುಲ್ಲು ನೋಡಿ, ಫುಲ್ಲು ಜಂಗಲೇ ಇದು, ಏನು ಕಾಣಿಸಲ್ಲ. ಸೊ ಯಾ ಬನ್ನಿ ಹೋಗೋಣ ಈಗ. ಬಟ್ ಪ್ಲೇಸ್ ಅಂತೂ ತುಂಬ ಎಪಿಕ್ ಆಗಿದೆ. ನೀವು ಫ್ಯಾಮಿಲಿ ಫ್ರೆಂಡ್ಸ್ ಯಾರಿಗಾದರೂ ಕರ್ಕೊಂಡು ಬಂದು ಎಂಜಾಯ್ ಮಾಡಬಹುದು, ಎಂಜಾಯ್ ಮಾಡುವಂತಹ ಪ್ಲೇಸು. ಸೊ ಏನೂ ಲೈಕ್ ರೆಸ್ಟ್ರಿಕ್ಷನ್ಸ್ ಏನೂ ಹಾಕಿಲ್ಲ, ಅಲೋ ಇಲ್ಲ ಆ ಥರ ಏನು ರೆಸ್ಟ್ರಿಕ್ಷನ್ಸ್ ಹಾಕಿಲ್ಲ. ಬಟ್ ಒಂದೊಂದು ಕಡೆ ಫಾಲ್ಸೆಲ್ಲ ಹಾಕಿರ್ತಾರೆ, ಏನು ಗಲೀಜು ಮಾಡ್ತಾರೆ ಹಾಗೆ ಹಿಂಗೆ ಅಂತ. ಬಟ್ ಇಲ್ಲಿ ಮೇಂಟೈನ್ ಮಾಡಿದ್ದಾರೆ ತುಂಬ ಚೆನ್ನಾಗಿ, ಎಲ್ಲ ಕಡೆ ಡಸ್ಟ್ಬಿನ್ ಇಟ್ಟಿದ್ದಾರೆ. ಆ್ಯಂಡ್ ಯಾ ನನಗೆ ತುಂಬ ಚೆನ್ನಾಗಿ ಅನಿಸ್ತು. ಸೊ
ನೋಡಿ ಇಲ್ಲೆಲ್ಲ ಯಾವ ಥರ ಇದೆ ಅಂತ ಫುಲ್ಲು. ಸೊ ನೋಡಿ ಈ ಥರ ಹಾವುಗಳೆಲ್ಲ ಇರ್ತವೆ, ಸ್ವಲ್ಪ ಕೇರ್ಫುಲ್ಲಾಗಿರಿ ಅಷ್ಟೇ. ಡಸ್ಟ್ಬಿನ್ನು ಫುಲ್ ತುಂಬಿದ್ದಿದೆ, ಬಟ್ ಓಕೆ ಡಸ್ಟ್ಬಿನ್ ಇಟ್ಟಿದ್ದಾರಲ್ಲ ಅದೇ ದೊಡ್ಡ ವಿಷಯ. ಸೊ ತುಂಬ ಚೆನ್ನಾಗಿತ್ತು, ಬಟ್ ಟೈಮ್ ಮ್ಯಾನೇಜ್ಮೆಂಟ್ ಒಂದು ಆಗಿಲ್ಲ ಅಷ್ಟೇ. ಮತ್ತು ಸ್ವಲ್ಪ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಬಂದಿದ್ದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಬಹುದಿತ್ತು. ಬಟ್ ಓಕೆ ಚೆನ್ನಾಗಿತ್ತು, ಸ್ವಲ್ಪ ಮಟ್ಟಿಗೆ ಟೈಮನ್ನು ಸ್ಪೆಂಡ್ ಮಾಡಿದ್ವಿ. ಸೊ ನ್ಯೂ ಬೈಕ್ ಜೊತೆ ಇದು ನನ್ನ ಫಸ್ಟ್ ಎಕ್ಸ್ಪ್ಲೋರೇಷನ್ ಕೂಡ ಅನ್ಬೋದು. ಸೊ ಬನ್ನಿ ಅಲ್ಲಿ ಹೋಗಿ ಮಾತಾಡ್ತೀನಿ ಬೈಕ್ ಹತ್ರ. ಗೈಸ್ ಈಗ ಫೈನಲಿ ರಿಟರ್ನ್ ಹೋಗ್ತಾ ಇದ್ದೀವಿ. ಈ ರೋಡ್ ನೋಡಿ ಗೈಸ್ ಯಾವ ಥರ ಇದೆ ಅಂತ. ಲೈಕ್ ನಾನು ಯಾಣ ಹೋಗಿದ್ನಲ್ಲ ಆ ಕಡೆ ರೋಡ್ ಇದ್ದಂಗೆ ಸೇಮ್ ಇದೆ. ಸೊ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ರೋಡೆಲ್ಲ ಫುಲ್ ಕ್ಲೀನಾಗಿದೆ, ನೀರೆಲ್ಲ ಬ್ರಿಡ್ಜಿಂದೆಲ್ಲ ಕಾಣ್ತಿದೆ ನೋಡಿ, ನೀರೆಲ್ಲ ಬರ್ತಿರೋದು. ಆ್ಯಂಡ್ ಫುಲ್ಲು ಜಂಗಲ್ ಗೈಸ್ ಇದು ನೋಡಿ, ಅಕ್ಕಪಕ್ಕ ಫುಲ್ಲು ಜಂಗಲೇ. ನೈಟ್ ಟೈಮ್ ಬರೋ ಸ್ವಲ್ಪ ಫುಲ್ ರಿಸ್ಕ್ ಆಗುತ್ತೆ. ಆ್ಯಂಡ್ ಒಬ್ಬೊಬ್ಬರು ಯಾರು ಬರ್ಲಿಕ್ಕೆ ಹೋಗಬೇಡಿ. ಬಟ್ ರೋಡ್ ಅಂತೂ ತುಂಬ ಚೆನ್ನಾಗಿದೆ, ನೇಚರ್ ಇದು ಮಾಡೋರಿಗೆ ತುಂಬ ಚೆನ್ನಾಗಿದೆ ಈ ಪ್ಲೇಸು. ಸೊ ನೋಡಿ ಮೇಲ್ಗಡೆ ಎಲ್ಲ ಯಾವ ಥರ ಕಾಣುತ್ತೆ. ಆ್ಯಂಡ್ ಮಳೆ ಬಂದಿರೋದ್ರಿಂದ ರೋಡ್ ಸ್ವಲ್ಪ ಫುಲ್ ಇದಾಗಿದೆ, ಬರ್ತಿಲ್ಲ. ಓಕೆ ಗೈಸ್ ಈಗ ನಾವಲ್ಲಿ ಫಾಲ್ಸಿಗೆ ಹೋಗಿ ಬಂದ್ರಲ್ಲ, ಆ ಫಾಲ್ಸ್ ಅದು ಮೇಲ್ಗಡೆ ಹೋದರೆ ಆ ಥರ ಕಾಣಿಸುತ್ತೆ. ಆ್ಯಂಡ್ ಭೀಮನ್ ಗುಡ್ಡ ಅಂತಿದ್ದು ಅಲ್ಲಿ ಮೇಲ್ಗಡೆ ಕಲ್ಲು ಕಾಣಿಸ್ತಿದೆ ನೋಡಿ, ಅಲ್ಲಿ ಕಲ್ಲಿದೆ, ಆ ಕಲ್ಲಿಗೆ ಹೋಗೋದು ಅದು ಭೀಮನ್ ಗುಡ್ಡ. ಅಂದರೆ ತುಂಬ ಚೆನ್ನಾಗಿದೆ ಅಲ್ಲಿ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋದರೆ. ಅದಾದಮೇಲೆ ಇಲ್ಲಿ ನೋಡಿ ಗೈಸ್ ನವಿಲ್ ನೋಡಿ ಕೆಳಗಡೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ, ತುಂಬ ಚೆನ್ನಾಗಿದೆ ನವಿಲ್. ಇಲ್ಲಿ 3 ನವಿಲೇನೋ ಇದೆ ಅಲ್ಲಿ ನೋಡಿ, ಅಲ್ಲಿ ಬ್ಯಾಕ್ ಸೈಡೆಲ್ಲ ಇದೆ, ಅದು ಕಾಣ್ತಿಲ್ಲ, ಬಟ್ ಇದೊಂದು ಕಾಣಿಸ್ತಿದೆ ನೋಡಿ. ಸೊ ಆ್ಯಂಡ್ ಫಾಲ್ಸಲ್ಲಿದೆ ಭೀಮನ್ ಗುಡ್ಡ, ಅಲ್ಲಿ ಕಾಣಿಸ್ತಿದೆ ಭೀಮನ್ ಗುಡ್ಡ. ಮತ್ತೊಂದು ಸಲ ಹೋಗೋಣ ಟ್ರೆಕ್ಕಿಂಗ್ ಮಾಡಿಕೊಂಡು. ಆ್ಯಂಡ್ ಫಾಲ್ಸಲ್ಲಿ ಟಾಪಲ್ಲಿ ಕಾಣಿಸ್ತಿದೆ ಅಲ್ಲ, ಅಲ್ಲಿವರೆಗೂ ಹೋಗಿಲ್ಲ ನಾವು, ಕೆಳಗಡೆನೇ ಹೋಗಿದ್ವಿ. ಅಲ್ಲಿ ಹೋಗ್ಲಿಕ್ಕೂ ದಾರಿನೂ ಇಲ್ಲ, ಫುಲ್ ನೀರಿರೋದ್ರಿಂದ ನಡ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ ಅಲ್ಲಿ. ಸೊ ಫುಲ್ಲು ನೇಚರ್ ವೈಬ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಮೇಲ್ಗಡೆ ಕ್ಲೌಡು, ದೆನ್ ಕೆಳಗಡೆ ನೇಚರು, ಆ ಕಡೆ ಗುಡ್ಡ, ಫಾಲ್ಸು, ಇಲ್ಲಿ ಪಿಕಾಕ್, ತುಂಬ ಚೆನ್ನಾಗಿದೆ. ಸೊ ಈಗ ನಾವು ನಮ್ಮ ಮನೆಗೆ ಹೋಗೋಣ ಬನ್ನಿ. ವ್ಲಾಗನ್ನು ಅಲ್ಲಿ ಸ್ವಲ್ಪ ರೋಡ್ ಹತ್ರ ಹೋಗಿ ಎಂಡ್ ಮಾಡ್ತೀನಿ. ಸೊ ಓಕೆ ಗೈಸ್. ಸೊ ಗೈಸ್ ಫೈನಲಿ ಗೋಲಾರಿ ಫಾಲ್ಸ್ ನೋಡಿದ್ರಲ್ಲ, ತುಂಬ ಚೆನ್ನಾಗಿತ್ತು. ನಾನಂತೂ ಸ್ವಲ್ಪ ಮಟ್ಟಿಗೆ ಎಂಜಾಯ್ ಮಾಡಿದೆ. ಮತ್ತೊಂದು ಸಲ ಬರೋಣ, ಫ್ರೆಂಡ್ಸ್ ಎಲ್ಲ ಸೇರಿ ಬರಬೇಕಂತ ಪ್ಲ್ಯಾನ್ ಮಾಡಿದ್ವಿ ಇವತ್ತು. ಬಟ್ ಇವತ್ತು ನಾನು ಹಿತೇಶ್ ಅಷ್ಟೇ ಬಂದಿದ್ವಿ. ಸೊ ಬಟ್ ಚೆನ್ನಾಗಿತ್ತು. ಆ್ಯಂಡ್ ಅಲ್ಲಿ ಭೀಮನ್ ಗುಡ್ಡ ಒಂದು ಹೋಗೋದು ಅದೊಂದು ಟಾರ್ಗೆಟ್ ಇದೆ, ಅದು ಯಾವಾಗ ಕಂಪ್ಲೀಟ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಸೊ ವಿಲ್ಸಿ ನೋಡೋಣ ಏನಾಗುತ್ತೆ ಅಂತ. ಆ್ಯಂಡ್ ಓಕೆ ಗೈಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಸೊ ಓಕೆ ಸಿಗೋಣ ನಾಳೆ ವ್ಲಾಗಲ್ಲಿ ಅಮೇಝಿಂಗ್ ಕಂಟೆಂಟ್ ಜೊತೆ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ ಗೈಸ್, ಬಾಯ್.